ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಒಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವದ ನಿಮಿತ್ತ ಈಗಾಗಲೇ ಪ್ರಾರಂಭ ಆಗಿದೆ. ನಾವು ಮನೆಯಲ್ಲೇ ಯಾವ ಥರ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಈ ಒಂದು ವರ್ಧಂತಿ ಮಹೋತ್ಸವ ನೋಡ್ರಿ, ಈಗ ಪ್ರತಿ ವರ್ಷ ಕೂಡ ಇದನ್ನು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ರಾಯರ ಒಂದು ವರ್ಧಂತಿ ಮಹೋತ್ಸವವನ್ನು ಅದೇ ಥರ ಈ ವರ್ಷ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಮನೆಯಲ್ಲಿ ಮತ್ತು ಎಲ್ಲ ಕಡೆಯೂ ಕೂಡ ಈ ಒಂದು ವರ್ಧಂತಿಯನ್ನು ಆಚರಣೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಜಯಂತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಅಂತಲೂ ಕರೀತಾರೆ. ಈ ದಿನ ರಾಘವೇಂದ್ರ ಸ್ವಾಮಿಗಳ ಒಂದು ಹುಟ್ಟುಹಬ್ಬ ನೋಡ್ರಿ. 2025ರಲ್ಲಿ ಇದು ನಾಳೆ ಮಾರ್ಚ್ 6ನೇ ತಾರೀಕು ಬರುವಂಥದ್ದು. ವಿಶೇಷವಾಗಿ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ತೆಲಂಗಾಣದೊಳಗೆ ಗುರುವಿನ ಅನುಯಾಯಿಗಳು ಪ್ರಪಂಚದಾದ್ಯಂತ ಏನಂದರೆ ಈ ಒಂದು ದಿನಾಚರಣೆಯನ್ನು ಮಾಡ್ತಾರೆ. ವೈಭವೋತ್ಸವ ಅಂತಲೇ ಹೇಳ್ಬೋದು ನೋಡ್ರಿ. ಇದನ್ನು ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ ಮಂತ್ರಾಲಯದೊಳಗೆ. ಈ ಒಂದು ಉತ್ಸವದ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ಏನಂದ್ರೆ ಶ್ರೀವಾರಿ ಒಂದು ವಸ್ತ್ರವನ್ನು ತರ್ತಾರೆ. ಮತ್ತು ಈ ಒಂದು ಮಠದ ಅಧಿಕಾರಿಗಳೇನಪ್ಪ ಅಂದ್ರೆ ಸಂಪ್ರದಾಯದಂತೆ ಈ ಒಂದು ಶ್ರೀವಾರಿ ವಸ್ತ್ರವನ್ನು ಸ್ವಾಗತಿಸಿದರು. ಮತ್ತು ಈ ವಸ್ತ್ರವನ್ನು ಶ್ರೀರಾಯರಿಗೆ ಸಮರ್ಪಣೆಯನ್ನು ಮಾಡಲಾಗಿತ್ತು ಅಂತ ಹೇಳಲಾಗತ್ತೆ ನೋಡ್ರಿ. ಫಲ್ಗುಣ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಈ ಒಂದು ರಾಯರ ವರ್ಧಂತಿಯನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ. ಈ ಒಂದು ಆಚರಣೆಯನ್ನು ನಾವು ಮನೆಯಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮನೆಯಲ್ಲಿನೇ ನಾವು ರಾಯರ ಒಂದು ವರ್ಧಂತಿ ಉತ್ಸವವನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ನೋಡ್ರಿ, ನಾವು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಎಲ್ಲ ಮಾಡಿಕೊಂಡು ಶುಚಿರ್ಭೂತರಾಗಿ ಆ ನಂತರ ಮಡಿ ಬಟ್ಟೆಯನ್ನು ಧರಿಸಿ ನೋಡ್ರಿ ಪ್ರಾರಂಭವನ್ನು ಮಾಡುವಂಥದ್ದು ಪೂಜೆಯನ್ನು ಸೂರ್ಯೋದಯದ ಒಂದು ಟೈಮಲ್ಲಿ. ಮುಂದಿನ ಏನಂತಂದ್ರೆ ನಾವು ಈ ಥರ ಮಾಡೋದ್ರಿಂದ ಈ ಒಂದು ವರ್ಧಂತಿಯನ್ನು ಯಾರು ಮಾಡ್ತಾರೆ ನೋಡ್ರಿ, ಅವರಿಗೆ ಮುಂದಿನ ವರ್ಷ ತನಕನೂ ಕೂಡ ಅವರಿಗೆ ಸಮಸ್ಯೆಗಳು ಅನ್ನೋದು ಕಡಿಮೆ ಇರುತ್ತೆ. ಮತ್ತು ರಾಯರ ಒಂದು ಆಶೀರ್ವಾದ ನಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಫಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ ಈ ಒಂದು ವಿಶೇಷ ಆರಾಧನೆಯನ್ನು ಮಾಡುವಂಥದ್ದು ಜೀವನಕ್ಕೆ ಏನಪ್ಪ ಅಂದ್ರೆ ಹೊಸ ದಾರಿನೂ ಅಂತಲೇ ಹೇಳ್ಬೋದು. ಮತ್ತು ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆಲ್ಲ ಪರಿಹಾರ ರಾಯರು ಸೂಚಿಸ್ತಾರೆ ಅಂತಲೇ ನಂಬಲಾಗುತ್ತೆ ನೋಡ್ರಿ. ಈ ಒಂದು ದಿವಸ ಎಲ್ಲರೂ ಆಚರಣೆ ಮಾಡಿ ಸುಲಭವಾದ ಒಂದು ಆಚರಣೆ ಅಂತಲೇ ಹೇಳ್ಬೋದು. ಮನೆಯಲ್ಲಿನೇ ನಾವು ಮಾಡ್ಕೋಬೋದು ಈ ಒಂದು ವರ್ಧಂತಿಯನ್ನು. ಮೊದಲು ಅನುಷ್ಠಾನವನ್ನು ಮಾಡ್ಕೊಬೇಕು. ಅನುಷ್ಠಾನಕ್ಕೆ ನಾವು ಸಿದ್ಧರಾಗಿ ಮಡಿ ಬಟ್ಟೆಯನ್ನು ಧರಿಸಿ ಆನಂತರ ಅರ್ಘ್ಯವನ್ನು ಕೊಡಬೇಕು ರಾಯರಿಗೆ. ಅರ್ಘ್ಯ ಕೊಡೋಕೆ ನೋಡ್ರಿ, ಅರ್ಘ್ಯ ಕೊಡೋ ಪಾತ್ರೆಯನ್ನು ನಾವು ಮೊದಲು ಸಿದ್ಧ ಮಾಡಿ ಇಟ್ಕೋಬೇಕು. ಆ ನಂತರ ಹಣ್ಣು ಕಾಯಿ ಸೇರಿದಂತೆ ಎಲ್ಲ ಪೂಜೆ ಸಾಮಾನುಗಳನ್ನು ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡ್ಬೇಕು ನೋಡ್ರಿ. ಏನಂತಂದರೆ ದೇವರ ಒಂದು ಶ್ಲೋಕವನ್ನು ಹೇಳ್ತಾನೂ ನೀವು ಪೂಜೆಯನ್ನು ಮಾಡ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅಂತ ಶ್ಲೋಕ ಇದೆಯಲ್ಲ, ಅದನ್ನು ಕೂಡ ಹೇಳ್ಕೊಬೋದು. ಇಲ್ಲಾಂದರೆ ಓಂ ರಾಘವೇಂದ್ರಾಯ ನಮಃ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಾಯರ ಫೋಟೋ ಇದ್ದರೂ ಆಯಿತು, ವಿಗ್ರಹ ಇದ್ದರೂ ಆಯಿತು ಮಾಡ್ಕೊಬೋದು. ಇಲ್ಲಾಂದರೆ ಈ ವಿಶೇಷ ಏನಪ್ಪ ಅಂದ್ರೆ ಪರಿಮಳ ಗ್ರಂಥ ಅಂತ ಇರುತ್ತೆ ನೋಡ್ರಿ, ಅದನ್ನು ಕೂಡ ಇಟ್ಟು ನೀವು ರಾಯರನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಇಲ್ಲ ಅಂದ್ರೂ ಕೂಡ ನೀವು ನಾಮಲೇಖನ ಪುಸ್ತಕವನ್ನು ತಗೊಂಡು ಕೂಡ ಆಹ್ವಾನೆಯನ್ನು ಮಾಡ್ಕೋಬೋದು ನೋಡ್ರಿ. ಮತ್ತು ಈ ದಿನ ವಿಶೇಷವಾಗಿ ನಾವು ಏನು ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಅರ್ಘ್ಯ ಮಂತ್ರವನ್ನು ಕೂಡ ಹೇಳ್ತೀನಿ ನೋಡ್ರಿ. ನಾಮಲೇಖನ ಪುಸ್ತಕ ಇಟ್ಟು ಕೂಡ ನೀವು ರಾಯರನ್ನು ಆಹ್ವಾನ ಮಾಡ್ಕೋಬೋದು. ಫೋಟೋ ಇದ್ದರೂ ಇಟ್ಟು ಪೂಜೆ ಮಾಡಿ, ಮೂರ್ತಿ ಇದ್ದರೂ ಸರಿ, ವೃಂದಾವನ ಇದ್ದರೂ ಸರಿ ಪ್ರತಿಷ್ಠಾಪನೆ ಮಾಡಿ ಆಹ್ವಾನ ಮಾಡಿಕೊಂಡು ಆನಂತರ ನೀವು ಏನಂತಂದರೆ ಮಂತ್ರವನ್ನು ಹೇಳ್ಕೊಬೋದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಇಷ್ಟು ಹೇಳಿ ನಾವು ನಾಮಲೇಖನದಲ್ಲಿರುವಂಥ ಒಂದು ಅಲ್ಲಿ ಫೋಟೋವನ್ನು ಇಟ್ಟು ನೀವು ಆಹ್ವಾನ ಮಾಡ್ಕೋಬೋದು. ಇಲ್ಲ ಅಂದರೆ ಅಷ್ಟದಳ ಕಮಲವನ್ನು ಬಿಡಿಸಿ ಅಲ್ಲಿ ನೀವು ರಾಯರನ್ನು ನೆನೆಸ್ಕೊಂಡು ಆಹ್ವಾನ ಮಾಡಿಕೊಂಡು ಮಾಡ್ಬೋದು. ಅಥವಾ ಕಲಶವನ್ನು ಕೂಡ ಇಟ್ಟು ಕೂಡ ನೀವು ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದ್ರೂ ಸಾಕು. ಈ ಥರ ಒಂದು ಮಾಡಿದ್ರೆ ನೋಡ್ರಿ ನಮ್ಮನ್ನು ಕಾಪಾಡು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರ ಒಂದು ಸಾನ್ನಿಧ್ಯ ಬರೋ ಥರ ನೀವು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಆಹ್ವಾನೆಯನ್ನು ಮಾಡ್ಕೋಬೇಕು ನೋಡ್ರಿ. ಇದಿಷ್ಟನ್ನು ಇದರ ಒಂದು ಮಾಹಿತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆನಂತರ ನಮಸ್ಕಾರವನ್ನು ಮಾಡಿ ಶ್ಲೋಕವನ್ನು ಹೇಳ್ಕೋಬೇಕು. ಮತ್ತು ಅರ್ಘ್ಯ ಕೊಡುವಂಥ ಶ್ಲೋಕವನ್ನು ಹೇಳ್ಕೋಬೇಕು. ತಟ್ಟೆಯನ್ನು ಇಟ್ಕೋಬೇಕು, ನೀರು ಇಟ್ಕೋಬೇಕು. ನೀರು ಇಟ್ಕೊಂಡಾಗ ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳಿ ನೀವು ಆ ಒಂದು ನೀರನ್ನು ಬಿಡಬೇಕು ತಟ್ಟೆಯಲ್ಲಿ.
ಮತ್ತು ಏನಂತಂದರೆ ಅರ್ಘ್ಯದ ಮಂತ್ರ ಯಾವ ಥರ ಇರುತ್ತೆ ಅಂತಂದರೆ ಏಹಿ ಶ್ರೀ ರಾಘವೇಂದ್ರಾರ್ಯ ನಾಮ ಮಂತ್ರೇ ಚ ಸರ್ವದಾ ಮಂತ್ರ ವೃಂದಾವನೆ ಸ್ಥಿತ ರಕ್ಷಮಾಂ ಕರುಣಾಕರ ಮಂತ್ರ. ಈ ಒಂದು ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು. 3 ಬಾರಿ ಹೇಳಬೇಕು ಇದನ್ನು ಮಂತ್ರವನ್ನು. ಮತ್ತು ಆನಂತರ ನೀವು ಅರ್ಘ್ಯವನ್ನು ಕೊಡಬೇಕು ನೋಡಿರಿ. ನೀರನ್ನು ಬಿಡಬೇಕು ತಟ್ಟೆಯಲ್ಲಿ. ಈ ಥರ ನೀವು ಅರ್ಘ್ಯವನ್ನು ಕೊಟ್ಟು ರಾಯರನ್ನು ಒಂದು ಆಹ್ವಾನ ಮಾಡಿಕೊಂಡು ಆನಂತರ ನೀವು ಧೂಪ ದೀಪ ಪೂಜೆಯನ್ನು ಗೆಜ್ಜೆ ವಸ್ತ್ರ ಕೂಡ ಏರಿಸ್ಬೋದು ರಾಯರಿಗೆ, ತಪ್ಪೇನಿಲ್ಲ. ಈ ಥರ ಒಂದು ಸಿಂಪಲ್ಲಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ. ಮತ್ತು ಈ ದಿನ ಪ್ರಾರಂಭ ಮಾಡಬೇಕನ್ನೋದು ಏನಪ್ಪ ಅಂದ್ರೆ ನಾಮಲೇಖನ ಬರೆಯೋಕ್ಕೂ ಕೂಡ ಈ ದಿನ ಪ್ರಾರಂಭ ಮಾಡಿದರೆ ಅತ್ಯಂತ ಪ್ರಶಸ್ತ ನೋಡಿರಿ. ಅದನ್ನು ಕಂಟಿನ್ಯೂಯಸ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು ಅಥವಾ ಇಂತಿಷ್ಟು ಅಂತ ಮಾಡಿನೂ ಬಿಡಬಹುದು ನೀವು. ಇದಿಷ್ಟನ್ನು ಮತ್ತು ಈ ದಿವಸ ನೀವು ಯಾವ ಥರ ವರ್ಧಂತಿ ದಿವಸ ಪೂಜೆ ಮಾಡಬೇಕು ಅನ್ನೋದು. ಅದಾದಮೇಲೆ ನೋಡಿರಿ, ನೀವು ಇದಿಷ್ಟು ಪೂಜೆ ಮಾಡಿದ್ಮೇಲೆ ಧೂಪ ದೀಪ ಮಂತ್ರಾಕ್ಷತೆ ಮತ್ತು ಆರತಿಯನ್ನು ಬೆಳಗುವಂಥದ್ದು. ಆನಂತರ ಅರ್ಘ್ಯ ಆದಮೇಲೆ ಇದಿಷ್ಟು ಮಾಡಬೇಕು. ನೀವು ಮೊದಲು ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಆದಮೇಲೆ ಇದಿಷ್ಟು ಮಾಡಬೇಕು. ಮತ್ತು ಹೂವು ಮತ್ತು ಹಣ್ಣು ನೈವೇದ್ಯ ಈ ಥರ ಎಲ್ಲ ಮಾಡುವಂಥದ್ದು ನೋಡಿರಿ. ಅತ್ಯಂತ ಸರಳವಾಗಿ ನಾರ್ಮಲ್ ಪೂಜೆ ಯಾವ ಥರ ಮಾಡ್ತೀರ ಆ ಥರ ಅರ್ಘ್ಯ ಕೊಡೋದೊಂದು ಇರುತ್ತೆ ಅಷ್ಟೇ. ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಅಂದರೆ ಅದೇ ನಮಗೆ ಒಳ್ಳೆಯದಾಗಲಿ. ಮೊದಲು ನೀವು ಗಣೇಶನ ಪ್ರಾರ್ಥನೆ ಮಾಡಿ ಆ ನಂತರ ಇದನ್ನ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ನೋಡಿರಿ. ಫಸ್ಟು ಗಣಪತಿ ಪೂಜೆ ಆಗಲೇಬೇಕು. ಕೊನೆಗೆ ಶ್ಲೋಕವನ್ನು ಹೇಳುವಂಥದ್ದು. ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ರಿ. ಸಿಂಪಲ್ಲಾಗಿ ಅದರಾಯ್ತು. ಅಕ್ಷರ ಮಾಲಿಕ ಸ್ತೋತ್ರ ಮಂತ್ರ ಆಯಿತು, ದುಃಖಹರಣ ಸ್ತೋತ್ರ ಅಥವಾ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ, ಇದರಲ್ಲಿ ಯಾವ್ದು ಬರುತ್ತೋ ಅದನ್ನು ನೀವು ಹೇಳ್ಕೊಬೋದು ನೋಡಿರಿ. ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಆನಂದ ರೂಪಾಯ ನಂದದಾತ್ಮಜ ಇದನ್ನಾದ್ರೂ ಹೇಳ್ರಿ. ಕೆಂಪು ಹೂವು ಮತ್ತು ತುಳಸಿ ಮತ್ತು ಮಂತ್ರಾಕ್ಷತೆ ಇದು ಕೂಡ ಅತ್ಯಂತ ಮಹತ್ವ ನೋಡಿರಿ. ಇವು ಕೂಡ ಪೂಜೆಯಲ್ಲಿ ಇರಲಿ. ಮತ್ತು ಏನಪ್ಪ ಅಂತಂದ್ರೆ ಈ ದಿವಸ ಆರತಿ ಎಲ್ಲ ಮಾಡಿ ಪ್ರದಕ್ಷಿಣೆ ಎಲ್ಲ ಮಾಡಿ ಅನುಷ್ಠಾನವನ್ನು ಸಮಾಪ್ತಿ ಮಾಡಿ ಆ ನಂತರ ನೀವು ಶ್ಲೋಕವನ್ನು ಹೇಳ್ಕೊಬೇಕು. ಕೆಟ್ಟ ಶಕ್ತಿ ಇದರಿಂದ ಏನಪ್ಪ ಅಂತಂದರೆ ದೂರ ಆಗುತ್ತೆ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಅದೇ ಜೊತೆಗೆ ರಾಯರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪುಸ್ತಕವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ಅದು ಪೂರ್ತಿ ಆದಮೇಲೆ ನೋಡಿ ಯಾವ ಥರ ಒಂದು ಅದ್ಭುತ ಚಮತ್ಕಾರ ಅಂತಲೇ ಹೇಳ್ಬೋದು. ಮತ್ತು ಏನಂತಂದರೆ ರಾಯರ ವಾಸ ನಮ್ಮ ಮನೆಯಲ್ಲಿ ಇರಲಿ, ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಅಂದ್ಕೊಂಡು ನೀವು ಸದಾ ರಾಯರ ಒಂದು ದಿವ್ಯ ಸಾನ್ನಿಧ್ಯಾನ ನಮ್ಮ ಮನೆಯಲ್ಲಿರಲಿ, ನಮಗೆ ಆಶೀರ್ವಾದ ಇರಲಿ ಅಂತ ಅಂದ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ. ಇದಿಷ್ಟು ಈ ಒಂದು ರಾಯರ ವರ್ಧಂತಿ ಉತ್ಸವ ನಿಮಿತ್ತ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.